ನೋಡಿ, ಮತದಾನದ ದಿನವೂ ಕೂಡ ನಾಯಕರ ನಡುವೆ ಈ ಕಾರ್ಡ್ನ ವಾರ್ ಜೋರಾಗಿ ನಡೆದಿದೆ. ಮನೆ ಮನೆಗೆ ಬಿಜೆಪಿ ಕಾರ್ಡ್ ಹಂಚಿದ್ದು ನಮಗೆ ಗೊತ್ತಿದೆ ಅಂತ ಡಿ ಕೆ ಶಿವಕುಮಾರ್ ಈಗಷ್ಟೇ ಹೇಳ್ತಾ ಇದ್ದಾರೆ. ಅವರು ಏನೇನು ಹಂಚ್ತಾ ಇದ್ದಾರೆ ಗೊತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. HDK ತಾವು ಮಾಡಿದ್ದನ್ನ ಬೇರೆಯವರ ಮುಖಕ್ಕೆ ಒರೆಸ್ತಾರೆ. ಕಾರ್ಡ್ಗಳನ್ನು ಹಂಚ್ತಿದ್ದಾರೆ. ಬಿಜೆಪಿ JDS ಕಡೆಯಿಂದನೂ ಕೂಡ ಕುಮಾರಸ್ವಾಮಿ ಜಾಯಮಾನನೇ ಇಷ್ಟು ಅಂತ DKಶಿ ಗರಂ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಆರೋಪಗಳಿಗೆ DK ಶಿವಕುಮಾರ್ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ಅಸೆಂಬ್ಲಿ ಚುನಾವಣೆಯಲ್ಲಿ 5,000 ರೂಪಾಯಿ ಟೋಕನ್ ಹಂಚಿದ್ದಾರೆ. ಈ ಹಿಂದಿನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ 5,000 ರೂಪಾಯಿ ಟೋಕನ್ ಕೊಟ್ಟರು. ಈಗ ಅದನ್ನ ಕಾಂಗ್ರೆಸ್ನವರು 10,000ಕ್ಕೆ ಏರಿಕೆ ಮಾಡಿದ್ದಾರೆ ಅಂತ ನೋಡಿ. ಈ ರೀತಿ ಟೋಕನ್ ಹಂಚಿದ್ರು, ಕಾರ್ಡ್ಗಳನ್ನು ಕೊಡ್ತಿದ್ದಾರೆ. ಈ ವಾರ್ ಇವತ್ತು ಮುಂದುವರಿತಾ ಇದೆ. ಮನೆಗೆ ಏನ್ ಹಂಚಿದ್ದಾರೆ ಅಂತ ಎಲ್ಲಾ ಕಡೆ ಮಾಡಿರೋರು ಅವರು. ಕುಮಾರಸ್ವಾಮಿ ತಾನು ಮಾಡಬಾರ್ದೆಲ್ಲ ಮಾಡ್ಬಿಟ್ಟು ಬೇರೆಯವ್ರ ಮೂತಿಗೆ ಒರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ DK ಸುರೇಶ್ ಹತ್ರ, ಸುರೇಶ್ ಕೇಳೋದನ್ನ ಕಾರ್ಡು, ಬಿಜೆಪಿ ಅವ್ರ ಕಾರ್ಡು, ಅವ್ರ ಕಾರ್ಡ್ ತೋರಿಸಿದ್ರ ಬಿಜೆಪಿ ಕಾರ್ಡು, ಬಿಜೆಪಿ ಕಾರ್ಡ್ ಎಲ್ಲ ತೋರಿಸ್ಬಿಟ್ಟು ನಾನ್ಯಾಕೆ ಎಲ್ಲ ಮಾಡ್ಬಿಟ್ಟು ಬೇರೆಯವ್ರ ಮೂತಿಗೆ ಒರ್ಸೋದು. ಈ ಕುಮಾರಸ್ವಾಮಿ ಜಯಮಾನನೇ ಇಷ್ಟು, ತಾನು ತಿನ್ಬಿಟ್ಟು ಬೇರೆಯವ್ರ ಮೂತಿಗೆ ಒರ್ಸ್ಬಿಡೋದು. ಗೊತ್ತಿದ್ದಾರ ಎಲ್ಲ ಕಡೆ ಅವರೆಲ್ಲ ಹಂಚಾಯ್ತು. ನಮ್ ಕಾರ್ಯಕರ್ತರು ನಾವೆಲ್ಲ ಕೈ ಮುಕ್ಕೊಂಡು ಓಟ್ ಕೇಳ್ಕೊಂಡ್ ಬಂದಿದೀವಿ. ನಾವು ಬಡವ್ರು ಬದುಕಿ ನೋಡ್ತಾ ಬರೀ ಎಲೆಕ್ಷನ್ ಟೈಮ್ಗೆ, ಎಲೆಕ್ಷನ್ ಮುಂಚಿತವಾಗಿ ಎಲ್ಲಿಗೆ ಹೋಗಿದ್ರು? ಮಂಡಿಗೆ ಹೋಗಿದ್ರಾ ಕುಮಾರಸ್ವಾಮಿ? ಇಲ್ಲಾಂದ್ರೆ ರಾಮನಗರಕ್ಕೆ ಬಂದಿದ್ರಾ? ಇಲ್ಲಾಂದ್ರೆ ಕನಕಪುರಕ್ಕೆ ಬಂದಿದ್ರಾ? ಚನ್ನಪಟ್ಟಣಕ್ಕೆ ಹೋಗಿದ್ರಾ? ತನ್ನ ಸ್ವಂತ ಕ್ಷೇತ್ರಕ್ಕೆ ಹೋಗಲಿಲ್ಲ. ಅದಕ್ಕೆ ಎಲ್ಲ ಹಿಂದಿಂಡಾಗಿ ದಳ ಬಿಟ್ಬಿಟ್ಟು ಬಿಜೆಪಿ ಬಿಟ್ಬಿಟ್ಟು ನಮ್ಮ ಪಾರ್ಟಿಗೆ ಸೇರ್ಕೊತಾ ಇದ್ದಾರೆ ಕಾರ್ಯಕರ್ತರು. ಸರ್, ಲಾಸ್ಟ್ ಟೈಮ್ ಅದೇ ಆರೋಪ ಲುಲ್ಲು ಮಾಲ್ ಹೋದ್ರೆ ಕೂಪನ್ ಕೊಟ್ಬಿಟ್ರೆ ಸಾಕು. ಈ ಸಲನು ಅದನ್ನೇ ಆರೋಪ ಮಾಡ್ತಾ ಇದ್ದಾರೆ. ಹರಿಶ್ಚಂದ್ರ ಮೊಮ್ಮಗ ಇದಾನಲ್ಲ, ಹರಿಶ್ಚಂದ್ರ ಮೊಮ್ಮಗ ಹೋಗಲ್ಲ, ಎಲೆಕ್ಷನ್ ಕಮಿಷನ್ ಇದೆ, ಕಂಪ್ಲೇಂಟ್ ಕೊಡು ಅಂತ ಹೇಳಿ. ಸುಮ್ನೆ ಖಾಲಿ ಮಾತಾಡ್ಬಿಟ್ಟು ಹಿಟ್ ಅಂಡ್ ರನ್ ಮಾಡೋದಲ್ಲ. ಏನ್ ಎವಿಡೆನ್ಸ್ ಇದೆ ತಗೊಂಡು ಹೋಗಿ ಎಲೆಕ್ಷನ್ ಕಮಿಷನ್ ಇದೆ ಕಂಪ್ಲೇಂಟ್ ಕೊಡಕ್ ಹೇಳಿ. ಫಸ್ಟ್ ನಾವು 5 ಗ್ಯಾರಂಟಿ, 5 ಬೆರಳು ಸೇರಿ ಕೈ ಗಟ್ಟಿ ಆಯ್ತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು. ಅದನ್ನ ತಡ್ಕೊಳಕ್ಕಾಗಲ್ಲ. ಈ ಮುಷ್ಟಿ ಇದೆಯಲ್ಲ, ಈ ಮುಷ್ಟಿಯಿಂದ ಬಹಳ ಶಕ್ತಿ ಬಂದಿದೆ. ಅವ್ರ ಕೈಯಲ್ಲೂ ಗ್ಯಾರಂಟಿ ಇದೆ. ನಮ್ ಗ್ಯಾರಂಟಿನೇ ಅವ್ರ ಕೈಲಿ. ಅವ್ರ ಮನೆ ಕೆಲಸ ಮಾಡೋರಿಂದ ಹಿಡಿದು, ಅವ್ರ ಡ್ರೈವರ್ಗಳಿಂದ ಹಿಡಿದು, ಅವ್ರ ತೋಟದಲ್ಲಿ ಕೆಲಸ ಮಾಡೋರು ಹಿಡಿದು ಎಲ್ಲರಿಗೂ ಕೂಡ ನಮ್ ಗ್ಯಾರಂಟಿಯಿಂದ ಜನ ಬದುಕ್ತಾ ಇದ್ದಾರೆ. ಅವ್ರ ಓಟು ನಮಗೆ ಬರುತ್ತೆ. IT ನಾನು ಹೋಗ್ತೀನಿ, ನಾಳೆನೋ ಇವತ್ತು ಯಾವ್ದೋ ಟೈಮ್ ಸಿಕ್ಕಿದಾಗ ಹೋಗ್ತೀನಿ. ಎಲ್ಲ ನಮ್ಮ ಪಾರ್ಟಿಯವ್ರ ಮೇಲೆಲ್ಲ ರೈಡ್ ಮಾಡಿ ತೊಂದರೆ ಕೊಟ್ಟು ಏನ್ ಸಿಕ್ಕಿದೆ, ಯಾರೋ 1-2-3 ಜನ ಬಿಸ್ನೆಸ್ ಮಾಡ್ತಾ ಇರ್ಬೋದು. ಎಲೆಕ್ಷನ್ ಬರಬಾರ್ದು ಅಂತ 2 ದಿನ ಕೂಡ ಕೊಟ್ಟಿದ್ದಾರೆ ಅವರು. ಗ್ರಾಮಾಂತರದಲ್ಲಿ ಯಾವ ರೀತಿ ಚುನಾವಣೆ ನಡೀತಾ ಇದೆ ಅಂತ ಮಾಧ್ಯಮ ಸ್ನೇಹಿತರು ನೀವು ನೋಡ್ತಿದ್ದೀರಿ. ಕಳೆದ 1.5 ತಿಂಗಳು 2 ತಿಂಗಳಿಂದ ನಿರಂತರವಾಗಿ ಚುನಾವಣಾ ಆಯೋಗ ಇರಲಿ, ಚುನಾವಣಾಧಿಕಾರಿಗಳಿರಲಿ, ಪೊಲೀಸ್ ಅಧಿಕಾರಿಗಳಿರಲಿ ಸಂಪೂರ್ಣವಾಗಿ ಮೌನ ವಹಿಸಿದ್ದಾರೆ. ಈಗ ಮೊನ್ನೆ 11 ತಿಂಗಳಿಂದ ನಡೆದಂಥ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ 5,000 ಟೋಕನ್ನು, ಗಿಫ್ಟ್ ಕಾರ್ಡ್ಗಳನ್ನ ಹಂಚಿದ್ರು. ನಿನ್ನೆ ದಿನ ಅದನ್ನು 10,000ಕ್ಕೆ ಏರಿಕೆ ಮಾಡಿದ್ದಾರೆ. ಇಲ್ಲೂ ಕೂಡ ಚುನಾವಣಾ ಆಯೋಗ, ಚುನಾವಣಾ ಅಧಿಕಾರಿಗಳು ಯಾವುದೇ ರೀತಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇಲ್ಲ. ಭಾಳ ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆ ಕಂಡುಬರ್ತಾ ಇರ್ತಕ್ಕಂಥದ್ದು. ಜನತಾದಳ ಪಕ್ಷದ ಕಾರ್ಯಕರ್ತರುಗಳು ನಿನ್ನೆ ದಿನ ಇಡೀ ದಿನ ಭಾರತೀಯ ಜನತಾ ಪಾರ್ಟಿನೂ ಸೇರಿದಂತೆ ಸಂಪೂರ್ಣ ರಾತ್ರಿ ಸಾಕಷ್ಟು ನನಗೆ ಕರೆಗಳು ಬಂದು, ಸಾಕಷ್ಟು ಕಾರ್ಡ್ಗಳನ್ನ ಜಪ್ತಿ ಮಾಡಿರ್ತಕ್ಕಂಥದ್ದು, ಸೀರೆಗಳನ್ನ ಜಪ್ತಿ ಮಾಡಿರ್ತಕ್ಕಂಥದ್ದು, ಅದೇನೋ ವಾಚ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು, ಮೂಗ್ನತನ್ನ ಕೊಟ್ಟಿರ್ತಕ್ಕಂಥದ್ದು. ಈ ರೀತಿ ಆಮಿಷ್ಗಳು ಪದೇ ಈ ರೀತಿ ಕಾಂಗ್ರೆಸ್ನ ಸಂಪ್ರದಾಯ ಚುನಾವಣೆ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾರೆ. ಬಹುಶಃ ಒಬ್ಬ ಜವಾಬ್ದಾರಿಯುತವಾದಂಥ ಒಂದು ಪ್ರಜೆಯಾಗಿ, ನಾಗರಿಕನಾಗಿ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಬದಲಾವಣೆ ತಗೋಬರಬೇಕು ಅಂತಕ್ಕಂಥದ್ದು ಒಂದು ಚುನಾವಣೆ ಸಿಸ್ಟಮಲ್ಲಿ ಅಂತಕ್ಕಂಥದ್ದು ನನ್ನಲ್ಲೇ ಒಂದು ಆತಂಕ ಇದೆ ಇವತ್ತು. ಏಕೆಂದರೆ ಈ ರೀತಿ ನಾವು ಜನಗಳಿಗೆ ಆಮಿಷವನ್ನು ಕೊಡ್ತಕ್ಕಂಥದ್ದು, ಚುನಾವಣೆ ಸಂದರ್ಭದಲ್ಲಿ ದಿಕ್ಕು ತಪ್ಪಿಸ್ತಕ್ಕಂಥದ್ದು, ಚುನಾವಣೆಯಲ್ಲಿ ಮತ ಪಡೀಲಿಕ್ಕೋಸ್ಕರ ಈ ರೀತಿ ಇದು ಪದೇ ರಿಪೀಟೆಡ್ಲಿ ಆಗ್ತಾ ಇದ್ರೆ ನಿಜಕ್ಕೂ ಇದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಗೆ ಒಂದು ಕಗ್ಗೊಲೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರಿಸಿದೆ. ಅಣ್ಣ, 100ಕ್ಕೆ 100 ಈ ವ್ಯವಸ್ಥೆ ನನಗೆ ಸಂಪೂರ್ಣ ಅಸಮಾಧಾನ ಇದೆ, ವಿರೋಧಿಸ್ತೀನಿ ಒಬ್ಬ ಯುವಕ ಆಗಿ.
ಆ ಪಕ್ಷ ಈ ಪಕ್ಷ ಅಂತಕ್ಕಂಥದ್ದಲ್ಲ, ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೀನಿ, ಈ ವ್ಯವಸ್ಥೆಯನ್ನು ಸಂಪೂರ್ಣ ವಿರೋಧಿಸ್ತೀನಿ. ವ್ಯವಸ್ಥೆ ಸರಿಯಾಗಬೇಕು, ವ್ಯವಸ್ಥೆಗಳು ಸರಿಯಾಗಬೇಕು. ಜೊತೆಯಲ್ಲಿ ಇವತ್ತು ರಾಜಕೀಯ ಪಕ್ಷಗಳು ಮತವನ್ನು ಹಾಕ್ಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಮುಗ್ಧ ಮತದಾರರನ್ನ ದಾರಿ ತಪ್ಪಿಸ್ತಕ್ಕಂಥ ಈ ವ್ಯವಸ್ಥೆ ಏನಿದೆ, ಇದು ಮೊದಲು ಬಂದಾಗಬೇಕು ಅಂತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.